ಅನಿತ್ಯ ಅವರು. ಮಹಾರಾಜರು ಅದ್ರ ಬಗ್ಗೆ ಒಂದು ಉದಾಹರಣೆ ಹೇಳಿದರು. ಹೆಂಗೆ ನಿತ್ಯ ಅನಿತ್ಯ ವಸ್ತು ವಿವೇಕ ಬೇಕು ಅಂದರೆ ತಂದು ಮಗನ ಕೈಯಾಗ ಒಂದು ಸಾಮಾನು ತರಲಿಕ್ಕೆ ಲೀಸ್ಟ್ ಮಾಡಿ ಒಂದು 2,000 ರೂಪಾಯಿ ಕೊಟ್ಟು ತೊಗೊಂಡು ಬಾ ಮತ್ತು ಗಟ್ಟಿ ತೊಗೊಂಡು ಹೋಗ, ನೋಟ್ ಕಳ್ಕೊಂಡು ಇಟ್ಕೊಂಡು 2,000 ರೂಪಾಯಿ ಇದ್ದದ ಇಂಥವದೇ 2,000 ರೂಪಾಯಿ ನೋಟ್. ಹಾಂ, ಈಗಿಲ್ಲ 500 ಅಷ್ಟೇ. 500 4 ಕೊಡ್ತಾರೆ. 2,000 ರೂಪಾಯಿ ಕೊಟ್ಟು ಎತ್ತಿಟ್ಕೊಂಡು ಹೋಗು, ಕಳ್ಕೊಂಡು ಇಟ್ಕೊಂಡು ಈ ಸಾಮಾನು ತೊಗೊಂಬಂದು ಕೊಟ್ಟು ಕಳಿಸಿದ. ನೀವು ಹೋಗಿ ಆ ಸಾಮಾನು ಪಟ್ಟಿ ಅವನ ಕಡೆ ಕೊಟ್ಟು ಕೂಡ ಸಾಮಾನೆಲ್ಲ ಕಟ್ಟಿದ ಕಿಸೆದಾಗ ಇಲ್ಲ, ಅದು ಒಂದೇ ನೋಟ್. ಅದು 500 ನೋಟ್ ತೊಗೊಂಡೋದ ಈ ಸಾಮಾನು ತೊಗೊಂಬ ಅಂತಿಲ್ಲ ಕೂಡ. ಆ ನೋಟ್ಸ್ ತೆಗೆದು ಅವ್ನ ಕೈ ಕೊಟ್ಟು ಅಂಗಡಿ ಅವನು ಹಿಂಗೆ ನೋಡಿದ್ರೆ ಕಟ್ಟಿದ್ದಾರೆ. ಮುಂದೆ ಆ ನೋಟಿಗೆ ಕಿಮ್ಮತ್ತೆ ಅಷ್ಟು. ಘಟಾರದಾಗೆ ಹೋಗಿದ್ದು ಅದು ಏನು ಹಟ್ಟಿದ ಅಂತ ಗೊತ್ತಾದ ಕೂಡಲೇ ಅದಕ್ಕೆ ಹೆಂಗೇನು ಕಿಮ್ಮತ್ತಿಲ್ಲ. ಹಂಗೆ ಜಗನ್ ಮಿಥ್ಯ ಅದ ಅಂತ ಗೊತ್ತಾದ ಕೂಡಲೇ, ಪ್ರಪಂಚ ಮಿಥ್ಯ ಅದ ಅಂತ ಗೊತ್ತಾದ್ಮೇಲೆ ಅದು ಏನು ಮಾಡೋದು? ಘಟಾರದಾಗೆ ಹೋಗಿದ್ದು.